ರಾಜ್ಯದಲ್ಲಿ ಇಂಧನ ದರ ಏರಿಕೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಬಳ್ಳಾರಿ ನಗರದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್, ಮಾಜಿ ಶಾಸಕ ಸೋಮಲಿಂಗಪ್ಪ, ಯುವ ಮೋರ್ಚಾ ಅಧ್ಯಕ್ಷ ಎಂಎಸ್ ಸಿದ್ದಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಸೋಮಲಿಂಗಪ್ಪ, ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗಲಿದೆ. ಸರ್ಕಾರ ತಕ್ಷಣ ತನ್ನ ಆದೇಶವನ್ನು ಹಿಂಪಡೆಯಬೇಕು, ಇಲ್ಲದಿದ್ದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಎಂದರು. ರೈತರಿಗೆ ಸಹಕಾರಿದು ಮತ್ತು ಈ ಒಂದು ಪೆಟ್ರೋಲ್ ಡೀಸೆಲ್ ಬಗ್ಗೆ ನೋಡ್ತಾ ಇದೀವಿ ಮತ್ತು ಅದೇ ರೀತಿಯಾಗಿ ಇವತ್ತು ಕೊಲೆ ಆಗ್ತಾ ಇದೆ. ಈಗಾಗಲೇ ಏನು ಆಗಬಾರ್ದಲ್ಲ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಇವತ್ತು ತುಗ್ಲಕ್ ದರ್ಬಾರ್ ಆಗಿದೆ. ಯಾವಾಗ ಈಗ ವೈಎಂ ಸತೀಶ್, ಮುಂಗಾರಿನಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಇಂತಹ ಸಂದರ್ಭದಲ್ಲಿ ತೈಲ ಬೆಲೆ ಏರಿಕೆ ಮಾಡಿರುವುದರಿಂದ ರೈತರಿಗೆ ತೊಂದರೆಯಾಗಲಿದೆ ಎಂದರು. ಕನಿಷ್ಠ 5-7% ಎಲ್ಲ ಪದಾರ್ಥಗಳು ಎಲ್ಲ ತರಕಾರಿಯಿಂದ ಹಿಡಿದು ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಈಗ ಡೀಸೆಲ್ ಏರಿಸಿದ್ರೆ ಸರ್ಕಾರ ಹತ್ರ ದುಡ್ಡಿಲ್ಲ, ಎಲ್ಲಿಂದ ನಡೆಸ್ತಾರೆ ಇವರು? ನಾವು ಅದಕ್ಕೆ ನಮ್ಮದು ಒತ್ತಾಯ ಏನಂದರೆ, ಈ ಡೀಸೆಲ್ ಮತ್ತು ಪೆಟ್ರೋಲ್ ಏನು ರೇಟ್ ಏರಿಸಿದ್ದಾರೆ ಅದನ್ನ ತಕ್ಷಣವೇ ಇಳಿಸ್ಬೇಕು ಮತ್ತು ಬೇರೆ ರಾಜ್ಯಕ್ಕಿಂತ ಕಡಿಮೆ ಮಾಡಬೇಕು ಅಂತ ನಮ್ಮದು ಮನವಿ ಇದೆ.